ಹಾಯ್, ಇವತ್ತಿನ ರೀಡಿಂಗಲ್ಲಿ ನಿಮ್ಮಿಂದ ದೂರ ಆಗಿರುವಂಥ ವ್ಯಕ್ತಿ ಮತ್ತೆ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾರಾ ಅನ್ನೋದನ್ನ ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ವಾಚ್ ಮಾಡಿ. ಓಕೆ, ಯಾರಿಗೆ ಪರ್ಸ್ನಲಾಗಿ ಕನ್ಸಲ್ಟೇಷನ್ ಬೇಕಾಗಿದೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಎಸ್, ಅವರು ಮತ್ತೆ ನಿಮ್ಮ ಲೈಫಿಗೆ ವಾಪಸ್ ಬರ್ತಾರಾ? ಓಕೆ, ನಿಮ್ಮ ಲೈಫಿಗೆ ಅವರು ವಾಪಸ್ ಬರ್ತಾರಾ ಅದನ್ನ ಚೆಕ್ ಮಾಡೋಣ. ವಾವ್, ನೈಟ್ ಆಫ್ ಕಪ್ಸ್ ಬರ್ತಾ ಇದೆ. 1 minute. ಎಸ್, ನೈಟ್ ಆಫ್ ಕಪ್ಸ್ ಬರ್ತಿದೆ. ಖಂಡಿತವಾಗಿಯೂ ಅವರಿಗೆ ನಿಮ್ಮ ಮೇಲೊಂದು ಡೀಪ್ ಫೀಲಿಂಗ್ಸ್ ಇದೆ. ಹಾಗೆಯೇ ಅವರು ನಿಮ್ಮ ಲೈಫಲ್ಲಿ ಬರ್ತಾರಾ ಅಂತ ಕೇಳಿದಾಗ ಖಂಡಿತವಾಗಿಯೂ ಬರ್ತಾರೆ. ಇವಾಗ ಅವರಿಗೆ ನಿಮ್ಮ ನೆನಪು ತುಂಬಾ ಕಾಡ್ತಾ ಇದೆ. ನಿಮ್ಮ ಬಗ್ಗೆ ಅವರು ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಸ್, ಅವ್ರಿಗೆ ತುಂಬಾ ಅಲೋನ್ ಫೀಲ್ ಅನ್ನಿಸ್ತಾ ಇದೆ. ನಿಮ್ಮ ಒಂದು ಪ್ರೆಸೆನ್ಸ್ನ ಅವರಿಗೆ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ತುಂಬಾ ಅಲೋನ್ ಫೀಲ್ ಮಾಡ್ತಿದ್ದಾರೆ. ಅಂದರೆ ಅವ್ರ ಒಂಟಿತನ ಆ್ಯಂಡ್ ನಿಮ್ಮ ಬಗ್ಗೆ ತುಂಬಾ ಯೋಚನೆಗಳು ಅವ್ರಿಗೆ ಬರ್ತಾ ಇದೆ. ಇಲ್ಲಿ ಸಮಥಿಂಗ್ ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ ನೈಟ್ ಆಫ್ ಕಪ್ಸ್ ಬರ್ತಿದೆ ಅಲ್ವಾ. ಸೊ ಅವರು ವಾಪಸ್ ನಿಮ್ಮ ಲೈಫಿಗೆ ರಿಟರ್ನ್ ಬರಬೇಕು. ಆ್ಯಂಡ್ ಇಲ್ಲಿ ಯಾಕೆ ಅವ್ರು ಬರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅಂದರೆ ನಿಮ್ಮನ್ನು ಬಿಟ್ಟಿರ್ಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಸಮಥಿಂಗ್ ಅವರಿಗೆ ತುಂಬಾ ನೆನಪು ಕಾಡ್ತಾ ಇದೆ. ಆ್ಯಂಡ್ ಅವರಿಗೆ ನಿಮ್ಮನ್ನು ಬಿಟ್ಟಿರೋಂಥ ಒಂದು ಕೆಪಾಸಿಟಿ ಆಗಿರಲಿ, ಆ ಒಂದು ಸ್ಟ್ರೆಂತ್ ಆಗಲಿ ಅವ್ರಿಗಿಲ್ಲ. ಸೊ ಹಾಗಾಗಿ ಅವರು ಮತ್ತೆ ನಿಮ್ಮ ಲೈಫಲ್ಲಿ ಏನೋ ಒಂದು ರೀಸನ್ ಹೇಳಿ, ಏನೋ ಒಂದು ಕಾರಣನ ಕೊಟ್ಟು ನಿಮ್ಮ ಲೈಫಿಗೆ ಮತ್ತೆ ರಿಟರ್ನ್ ಬರ್ತಾರೆ. ಸಮಥಿಂಗ್ ದ ವೀಲ್ ಕಾರ್ಡ್ ಬರ್ತಿದೆ. 10 ನಂಬರ್ 10 ಇಲ್ಲಿ ಮತ್ತೆ ನ್ಯೂ ಬಿಗಿನಿಂಗ್, ರೀಸ್ಟಾರ್ಟ್, ನ್ಯೂ ಎನರ್ಜಿ ಆ್ಯಂಡ್ ನ್ಯೂ ಲವ್ ಆ್ಯಂಡ್ ಮತ್ತೆ ಹೊಸತನ ಒಂದು ಪ್ರೀತಿಯಲ್ಲಿ ಬರ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ 111 ಅಂತ ಹೇಳಿ. ಥ್ಯಾಂಕ್ ಯು.